ನಮಸ್ಕಾರ ನಮ್ಮ ಪಂಚಾಯತ್ ಬಾಂಧವರೇ, ಇದು ನಿಮ್ಮ ಜಾನ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ, ನಾನು ಜಲಜಾ. ಜಾಲಿಗೆ ದನಿಗೆ ಸ್ವಾಗತ. ಇವತ್ತು ಜನವರಿ 10, 2025 ನಡೆದ ಜಾಲಿಗೆ ಗ್ರಾಮ ಪಂಚಾಯತಿಯ 13ನೇ ಸಾಮಾನ್ಯ ಸಭೆಯ ವರದಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಜಲಜಾ, ಈ ಸಭೆಯಲ್ಲಿ ಏನೆಲ್ಲ ಪ್ರಮುಖ ವಿಷಯಗಳು ಚರ್ಚೆಯಾದವು ಅಂತ ನಮ್ಮ ಕೇಳುಗರಿಗೆ ತಿಳಿಸಿ. ಖಂಡಿತ ಜಾನ್. ಹಿಂದಿನ ಸಭೆಯ ನಡಾವಳಿಗಳು, ಸರ್ಕಾರದ ಸುತ್ತೋಲೆಗಳು, ಜಮಾ ಖರ್ಚುಗಳು, ಸಾರ್ವಜನಿಕರ ಅರ್ಜಿಗಳು, ಕ್ಷಯರೋಗ ಮುಕ್ತ ಗ್ರಾಮ ಪಂಚಾಯತಿ, ಗ್ರಾಮ ಸಭೆ, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ, ಅಂಗವಿಕಲರಿಗೆ ಸೌಲಭ್ಯಗಳು, ಹೊಲಿಗೆ ಯಂತ್ರ ವಿತರಣೆ, 2024-25ನೇ ಸಾಲಿನ ವರ್ಗ 1ರ ಕ್ರಿಯಾ ಯೋಜನೆ, ಇಂಡ್ರಸನಹಳ್ಳಿ ಗ್ರಾಮದ ಲೋಕಾಯುಕ್ತ ಕೇಸ್, ಜೊತೆಗೆ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಇತರೆ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು. ಮೊದಲಿಗೆ ಚರ್ಚೆಯ ನಿರ್ಧಾರಗಳು ಬಗ್ಗೆ ಮಾತನಾಡೋಣ. ಹೌದು ಜಾನ್, ಹಿಂದಿನ ಸಭೆಯ ನಡಾವಳಿಗಳು ಓದಿ ದಾಖಲಿಸಲಾಯಿತು. ಸರ್ಕಾರದ ಸುತ್ತೋಲೆಗಳನ್ನು ಓದಿ ಅಗತ್ಯ ಕ್ರಮ ವಹಿಸಲು ಮತ್ತು ಅನುಷ್ಠಾನ ಮಾಡಲು ಸಭೆಯಲ್ಲಿ ತಿಳಿಸಲಾಯಿತು. ಹಿಂದಿನ ಜಮಾ ಖರ್ಚುಗಳನ್ನು ಓದಿ ಅಂಗೀಕರಿಸಲಾಯಿತು. ಸಾರ್ವಜನಿಕರ ಅರ್ಜಿಗಳ ಬಗ್ಗೆ ಏನು ನಿರ್ಧಾರ ತೆಗೆದುಕೊಳ್ಳಲಾಯಿತು? ಸಾರ್ವಜನಿಕರಿಂದ ಬಂದ ಅರ್ಜಿಗಳನ್ನು ಓದಲಾಯಿತು. ಇಂಡ್ರಸನಹಳ್ಳಿ ಗ್ರಾಮದ ಗ್ರಾಮಠಾಣ ಜಾಗವನ್ನು ಸರ್ವೆ ಮಾಡಿಸಿ ನಿವೇಶನಗಳನ್ನು ಹಂಚಿಕೆ ಮಾಡಲು ಶಿಫಾರಸು ಮಾಡಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಇತರೆ ಸಾರ್ವಜನಿಕ ಅರ್ಜಿಗಳಿಗೆ ಸಂಬಂಧಿಸಿದಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನಿಸಲಾಯಿತು. ಕ್ಷಯರೋಗ ಮುಕ್ತ ಗ್ರಾಮ ಪಂಚಾಯತಿ ಮಾಡುವ ಬಗ್ಗೆ ಚರ್ಚಿಸಿ ಅಗತ್ಯ ಕ್ರಮ ವಹಿಸಲು ತೀರ್ಮಾನಿಸಲಾಯಿತು. ಜನವರಿ 17, 2025 ನಡೆಯಲಿರುವ ಗ್ರಾಮ ಸಭೆಯ ಬಗ್ಗೆ ಏನು ತೀರ್ಮಾನ? ಜನವರಿ 17, 2025 ನಡೆಯಲಿರುವ ಗ್ರಾಮ ಸಭೆಯನ್ನು ಯಶಸ್ವಿಯಾಗಿ ನಡೆಸಲು ಸಭೆಯಲ್ಲಿ ಒಪ್ಪಿಗೆ ನೀಡಲಾಯಿತು. ಈ ಸಭೆಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ, ಅಂಗವಿಕಲರಿಗೆ ಸೌಲಭ್ಯಗಳು ಮತ್ತು ಹೊಲಿಗೆ ಯಂತ್ರ ತರಬೇತಿ ಪಡೆದ ಬಿಪಿಎಲ್ ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳನ್ನು ನೀಡುವ ಬಗ್ಗೆ ಚರ್ಚಿಸಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ನೀಡಲು ತೀರ್ಮಾನಿಸಲಾಯಿತು. 2024-25ನೇ ಸಾಲಿನ ವರ್ಗ 1ರ ಕ್ರಿಯಾ ಯೋಜನೆಯನ್ನು ಸರ್ಕಾರದ ನಿಯಮಗಳಿಗೆ ಒಳಪಟ್ಟು ತಯಾರಿಸಲು ತೀರ್ಮಾನಿಸಲಾಯಿತು. ಇಂಡ್ರಸನಹಳ್ಳಿ ಗ್ರಾಮದ ಲೋಕಾಯುಕ್ತ ಕೇಸ್ ಬಗ್ಗೆ ಏನು ಚರ್ಚೆಯಾಯಿತು? ಫೆಬ್ರವರಿ 29, 2024 ಇಂಡ್ರಸನಹಳ್ಳಿ ಲೋಕಾಯುಕ್ತ ಕೇಸ್ ನಂಬರ್ ದೂರು, ಉಪಲೋಕ ಬಿಡಿ 470/2014 15/6/18 ಕೇಸಿಗೆ